ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ನಾನು ನಿಮ್ಮ ರೂಪಗೌಡ. ಗೈಸ್, ನಾನು ಈ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ನ ಕೊಡ್ತೀನಿ ಬನ್ನಿ ಗೈಸ್. 7 ವರ್ಷ ಆದಮೇಲೆ ನಮ್ಮೂರಲ್ಲಿ ಹಬ್ಬ ನಡೀತಿದೆ ಅಂತ ಗೊತ್ತು. ಅದು ಇವತ್ತು ಪುಣ್ಯ ಮಾಡಿ ಶುದ್ಧೀಕರಣ ಮಾಡಿಸಿ ಗೈಸ್ ರಾಮದಂಡ್ಗೆ ಹೋಗೋಕ್ಕೆ ಯಾವ ಥರ ಪ್ರಿಪ್ರೇಷನ್ ಆಗ್ತಿದೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಗೈಸ್. ಪ್ರಿಪ್ರೇಷನ್ ಏನೋ ಚೆನ್ನಾಗೇ ಮಾಡ್ತಿದ್ದಾರೆ ಗೈಸ್, ಯಾಕಂದರೆ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ನಮ್ಮೂರಿನ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಇದನ್ನು. ಎಲ್ಲರೂ ಬೆಳಗ್ಗೆನೆ ರೆಡಿಯಾಗಿ ಹೋಮಕ್ಕೆ ಬಂದು ಗೈಸ್ ಹೋಮನ ಮಾಡಿ ಅದಾದಮೇಲೆ ಹೂವಿನ ಅಲಂಕಾರ ಎಲ್ಲ ದೇವ್ರಿಗೆ ಮಾಡಿ ಗೈಸ್ ಅದಾದಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಗೈಸ್ ರಾಮದಂಡ್ ಗುಡ್ಡಕ್ಕೆ ಅಂದ್ಬಿಟ್ಟು ಅಲ್ಲಿರೋವಂಥ ಕಂಬಗಳಿಗೆ ಮತ್ತು ಛತ್ರಿಗಳು ಮತ್ತು ಪೂಜೆ ಸಾಮಗ್ರಿಗಳಿಗೆಲ್ಲ ರೆಡಿ ಮಾಡಿಕೊಂಡ್ರು. ಅದಾದಮೇಲೆ ಸ್ವಲ್ಪ ನಾನು ಕೂಡ ಹೆಲ್ಪ್ ಮಾಡಿದೆ ಗೈಸ್. ಎಲ್ಲ ಆದ ನಂತರ ಅದೆಲ್ಲ ಯಾವ ಥರ ಮಾಡಿ ಸೈಕಾಗಿ ಮಾಡಿ ಗೈಸ್ ಚೆನ್ನಾಗೆಲ್ಲ ಮಾಡಿದ್ರು. ಅದಾದಮೇಲೆ ನಮ್ಮೂರಿನ ಯಜಮಾನ್ರುಗಳೆಲ್ಲ ಒಟ್ಟಿಗೆ ನಿಂತಿದ್ರು. ಒಂದಷ್ಟು ಅವ್ರ ಹತ್ರನೂ ಕೇಳ್ಕೊಬರೋಣ ಗೈಸ್ ಏನಂತಾರೆ ಅಂತ ಬನ್ನಿ. ನಮ್ಮೂರಿಂದ ಹೊರಗಡೆ ರಾಮದಂಡಾಗಿ ಮಕ್ಕಳ ಹಳ್ಳಿಗಳಿಗೆಲ್ಲ ನಾವು ರಾಮದಂಡ ಹೋಗಿ ಉದ್ದೇಶ ಏನು ಅಂದರೆ ಎಲ್ಲ ಊರುಗಳಲ್ಲಿ ಭಿಕ್ಷೆ ಮಾಡಿ ಈ ಉತ್ತರಾಯಣ ಸೇವೆಗೆ ನಾವು ಎಲ್ಲ ಒಂದು 10 ಊರಲ್ಲಿ ಭಿಕ್ಷೆ ಮಾಡಿ ನಾವು ಒಂದು ದೊಡ್ಡದಾಗಿ ಒಂದು ದೇವರ ಸೇವೆ ಮಾಡಿ ಅನ್ನ ಸಮರ್ಪಣೆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ. 25/7/26 ಶನಿವಾರದಂದು ರಾಮದಂಡು ಮುಗಿದ ಮೇಲೆ ಪೂರ್ತಿ ಉತ್ತರಾಯಣ ಸೇವೆ ಇರುತ್ತೆ. ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮುತ್ತರಾಯ ಸ್ವಾಮಿಯ ಸೇವೆಗೆ ಪಾತ್ರರಾಗಿ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದು ಆಶೀರ್ವಾದ ಪಡೆದು ಅನ್ನಸಂತರ್ಪಣಾ ಕಾರ್ಯದಲ್ಲಿ ಭಾಗಿಯಾಗಿ ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ತಮ್ಮಲ್ಲಿ ಅಂಚೆದೊಡ್ಡಿ ಅಂಕನಹಳ್ಳಿ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಅಂಚೆದೊಡ್ಡಿ ಅಂಕನಹಳ್ಳಿ ಗ್ರಾಮಸ್ಥರು ತಮರಳ್ಳಿ ಹಾಗೂ ಮಳವಳ್ಳಿ, ನಿಡಘಟ್ಟ, ಗಾಜನೂರು ಹಾಗೂ ಕಂಸಾಗರ, ಮೇಗಳಪುರ, ತಿಪ್ಪರೇಗೌಡನದೊಡ್ಡಿ ಈ ಮಾರ್ಗವಾಗಿ ನಾವು ರಾಮದಂಡಾಗಿ ಹೊರಡಿ ಇಂದು 20ನೇ ತಾರೀಕಿನಿಂದ 23ನೇ ತಾರೀಕಿನ ತನಕ ರಾಮದಂಡ ಮುಗಿಸಿ ಬಂದು ಶುಕ್ರವಾರದಂದು ನಾವು ಹೆಬ್ಬೆಟ್ಟಕ್ಕೆ ಹೋಗಿ ಹೆಬ್ಬೆಟ್ಟದಿಂದ ಬಂದು ಇಲ್ಲಿ ನಮ್ಮ 25ನೇ ತಾರೀಕು ನಮ್ಮ ಅಂಚೆದೊಡ್ಡಿ ಗ್ರಾಮದಲ್ಲಿ ಉತ್ಸವ ಇಟ್ಕೊಂಡಿರೋದ್ರಿಂದ ಅನ್ನಸಂತರ್ಪಣಾ ಕಾರಣಕ್ಕೆ ತಾವೆಲ್ಲೂ ಆಗಮಿಸ್ಬೇಕಂತ ಕೈ ಮುಗಿದು ಬೇಡ್ಕೊತೀವಿ. ಸೋಮವಾರದಿಂದ 20ನೇ ತಾರೀಕಿನಿಂದ ಈ ಮುತ್ತರಾಯ ಸ್ವಾಮಿ ದೇವರ ಒಂದು ದೇವರ ಸಭೆ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ. ಆದ್ದರಿಂದ ತಾವು ಅಂಕನಹಳ್ಳಿ, ಅಂಚೆದೊಡ್ಡಿ ಸುತ್ತಮುತ್ತ ಗ್ರಾಮದಿಂದ ಬಂದು ಎಲ್ಲರೂ ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ನಮ್ಮಲ್ಲಿ ನಾವು 20ನೇ ತಾರೀಕರಂದು ತಮರಳ್ಳಿ ಗ್ರಾಮಕ್ಕೆ ಹೊರಡುವುದು ರಾಮದಂಡು. ಅಲ್ಲಿ ಮುಗಿಸಿ ಮಳವಳ್ಳಿಯಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಮುಖಂಡರು ನಮಗೆ ಸ್ವಾಗತ ಕೋರಬೇಕಂತ ವಿನಂತಿ. ಮತ್ತು ಅದಾದಮೇಲೆ ನಿಡಘಾಟ, ಕಂಸಾಗರ ಮತ್ತು ತಿಪ್ಪರೇಗೌಡನದೊಡ್ಡಿ ಇವೆಲ್ಲ ಮುಗಿಸ್ಕೊಂಡು ಕೆಟಗೌಡನದೊಡ್ಡಿಗೆ ಬರ್ಬೋದು, ಗಾಜನೂರು ಮತ್ತು ಅಲ್ಲಿಂದ ಬಂದು ನಾವು ಇಲ್ಲಿಂದ ಕೆಟಗೌಡನದೊಡ್ಡಿಯಿಂದ ಹೆಬ್ಬೆಟ್ಟಕ್ಕೆ ಹೋಗುವುದು. ಅಲ್ಲಿ ನಮಗೂ ತುಂಬ ಎಲ್ಲ ಸಹಕರಿಸಿ ನಮ್ಮ ಈ ಊರ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಯುವಕ ಮಿತ್ರರು ಸಹಕರಿಸಬೇಕು. 25ರಂದು ಅಪರ ಇರೋದ್ರಿಂದ ಒಟ್ಟಿಗೆ ಎಲ್ಲ ಮಾಡೋಣ ಅಂತ. ಗೈಸ್, ನೀವೇನು ಈಗ ವಿಡಿಯೋದಲ್ಲಿ ನೋಡಿದ್ರಿ ಇದಿಷ್ಟು ನಮ್ಮೂರಿನಲ್ಲಿ ರಾಮದಂಡ್ ಹೊರಡೋಕ್ಕೂ ಮುಂಚೆ ಆಗಿದ್ದ ಪ್ರಿಪ್ರೇಷನ್ನು. ಜೊತೆಗೆ ನಮ್ಮೂರ ಯಜಮಾನರುಗಳು ಯಾವ ಥರ ಕರೆದ್ರು ನಿಮ್ಮನ್ನು ಅದೇ ಥರ ನೀವು ಗೌರವಯುತವಾಗಿ ನಮ್ಮೂರಿಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು. ಇದಿಷ್ಟೇ ಇವತ್ತಿನ ಲಾಗ್. ಮತ್ತೆ ಸಿಗ್ತೀನಿ.